ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 11th ಮಿನಿ ವ್ಲಾಗ್. ಇವತ್ತೇನಪ್ಪ ಸ್ಪೆಷಲು, ಎಲ್ಲೋ ಹೋಗ್ತವ್ರೆ ಇಬ್ರು ಅಂತ ಅಂದ್ಕೊಂಡಿರ್ಬೋದು. ನಾವು ಹೋಗ್ತಾ ಇರೋದು ಚಿಕ್ಕಲ್ಲೂರಿಗೆ. ಅವರಂತೂ ವೀಡಿಯೋ ಮಾಡ್ಕೋಬೇಕಾದ್ರೆ ಫುಲ್ ನಗ್ತಾ ಇದ್ರು, ಯಾಕಂದರೆ ಅವ್ರಿಗೆ ವೀಡಿಯೋ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಇಷ್ಟ ಇಲ್ಲ, ಯಾಕಂದರೆ ಅವ್ರಿಗೊಂಥರ ಕ್ಯಾಮ್ರಾ ಅಂದರೆ ಅದು ಅಷ್ಟಕ್ಕಷ್ಟೇ. ಆಮೇಲೆ ಅಲ್ಲಿಂದ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಅಲ್ಲಿಂದ ಬಂದಿದೆ ನಾವು. ಇದು ನಾವು ಹೋಗ್ತಾ ಇರೋ ಬ್ರಿಡ್ಜ್ ಬಂದು ಸತ್ತೇಗಾಲ ಬ್ರಿಡ್ಜು. ಇದಿರೋದು ಕೊಳ್ಳೇಗಾಲ ಹತ್ರ. ಆ್ಯಕ್ಚುಲಿ ಇದರಿಂದ ವ್ಯೂ, ಅಲ್ಲಿ ನೀರು ಯಾವಾಗೂ ತುಂಬ ಇರ್ತಿತ್ತು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವ್ಯೂ ಎಲ್ಲ. ಆ್ಯಂಡ್ ಚಿಕ್ಕಲ್ಲೂರಿಗೆ ಹೋಗ್ಬೇಕಾದ್ರೆ ರೋಡ್ಗಳೆಲ್ಲ ಹಿಂಗೆ ಇರುತ್ತೆ ಯಾವಾಗ್ಲೂ. ಅದು ರೆಡಿನೇ ಮಾಡಿಸಲ್ಲ ಅನಿಸುತ್ತೆ ಅವ್ರು ಯಾರೋ. ಆಮೇಲೆ ನಾವು ಬಂದಿದ್ದೆ ಚಿಕ್ಕಲ್ಲೂರಿಗೂ. ಚಿಕ್ಕಲ್ಲೂರಲ್ಲಂತೂ ಇವತ್ತು ಹೆವಿ ಜನ, ಯಾಕಂದರೆ ಫುಲ್ ರಶ್ಶು, ಜಾತ್ರೆ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಜನಗಳೇನೋ ಜಾಸ್ತಿ ಇರ್ತಾರೆ. ಬಟ್ ಅಲ್ಲಿ ಕ್ಲೀನಾಗಿರಲ್ಲ. ಎಲ್ಲ ದೇವಸ್ಥಾನ ಹತ್ರ ಕ್ಲೀನಾಗಿರುತ್ತೆ, ಬಟ್ ಅವ್ರು ಕ್ಲೀನಾಗಿ ಇಟ್ಕೊಂಡಿರಲ್ಲ ಅಷ್ಟೇ. ಆ್ಯಂಡ್ ಅಲ್ಲಿಂದ ಬಂದು ಗಾಡಿ ಪಾರ್ಕಿಂಗ್ ಹಾಕಿ ಹೋಗ್ಬೇಕಾದ್ರೆ ನಮ್ಮ ಯಜಮಾನ್ರು ಕೈ ಹಿಡ್ಕೊಂಡಿದ್ರು, ಎಲ್ಲರೂ ತಪ್ಪಿಸ್ಕೊಬರ್ತೀನಿ ಜಾತ್ರೆಯಲ್ಲಿ ಅಂತ. ಅವರಂತೂ ತುಂಬ ಕೇರ್ ಮಾಡ್ತಾರೆ. 2 ಸೆಕೆಂಡ್ ಕಾಣಿಸಿಲ್ಲ ಅಂದ್ರೂ ಫುಲ್ಲಲ್ಲೆಲ್ಲ ಹುಡುಕ್ತಾ ಇರೋದೆ. ಅವ್ರ ಕೇರಿಂಗೆ ನಂಗೆ ತುಂಬ ಇಷ್ಟ. 10 ನಿಮಿಷ ಬಿಟ್ಟಿರಲ್ಲ. ಆಮೇಲೆ ಅಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ನೋಡಿ ಎಷ್ಟೊಂದು ಜನ ಅವರೇ ಅಂತ ನೀವೇ. ಬಂದಿದ್ದು ದೇವಸ್ಥಾನದ ಒಳಗಡೆ, ಬಟ್ ದರ್ಶನ ಮಾಡೋವಾಗ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಬಟ್ ಇಷ್ಟೊಂದು ಜನ ಇದ್ದರು, ಇಷ್ಟೊಂದು ರಶ್ಶು, ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಹೋಗಿ ಧೂಪ ಹಾಕಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಬಂದು ಗೋಬಿ ತಿಂದ್ಕೊಂಡು, ಬಿಸಿ ಬಿಸಿಯಾಗಿತ್ತು ಗೋಬಿ, ಅದನ್ನು ತಿಂದ್ಕೊಂಡು ಆಮೇಲೆ ನಾವು ಬಂದಿದ್ದೆ ಜಾತ್ರೆ ಕಡೆ. ನೀವೇ ನೋಡಿ, ಅಲ್ಲೆಲ್ಲ ಫುಲ್ಲು ಗಲೀಜು ಮಾಡಿಟ್ಟಿದ್ದಾರೆ. ಅಲ್ಲಿ ಪ್ಲೇಸ್ ಚೆನ್ನಾಗಿದ್ರೂ ಬಟ್ ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಲ್ಲ ಜನಗಳು, ಅದು ಒಂದು ಬೇಜಾರು. ಅಲ್ಲಿ ಹೋದರೆ ಅದು ಒಂದೇ ಕ್ಲೀನಾಗಿರಲ್ಲ. ಮತ್ತು ಅಲ್ಲಿಂದ ವಾಪಸ್ ನಾವು ಮತ್ತೆ ಮನೆ ಕಡೆಗೆ ಬರ್ತಾಯಿದ್ದೀವಿ. ಆವಾಗ ನಾವು ನೋಡಿದ್ದು ಹೊಸ ಬ್ರಿಡ್ಜು ಈ ಕಡೆಯಿಂದ ಹೋಗ್ಬೇಕಾದ್ರೆ, ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ನಾವು ನೋಡ್ತಿರೋದು ಹಳೆ ಬ್ರಿಡ್ಜು. ಇಲ್ಲಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಎಲ್ಲ. ಆ್ಯಂಡ್ ರೋಡ್ ಅಂತೂ ಇದು ತುಂಬ ಚೆನ್ನಾಗಿತ್ತು. ಮತ್ತು ನಾವು ಮಳವಳ್ಳಿಗೆ ಬಂದು, ಮಳವಳ್ಳಿಲಿ ಅಲ್ಲಿ ಯಾವಾಗೂ ನನ್ನ ಫೇವ್ರೆಟ್ ಸೋಡಾ ಅದು. ಅಲ್ಲಿ ಸೋಡಾ ಮಾಡ್ತಾಯಿರ್ತಾರೆ, ಸಕ್ಕತ್ತಾಗಿರುತ್ತೆ ಸೋಡಾ. ಅಲ್ಲಿ ಸೋಡಾ ಕುಡ್ಕೊಂಡು ನೈಟ್ ಆದ್ರೂ ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ಆಮೇಲೆ ಮತ್ತೆ ವಾಪಸ್ ನಾವು ಬಂದಿದ್ದು ಊರ ಕಡೆ. ನನಗಂತೂ ಈ ದಿನ ತುಂಬ ಚೆನ್ನಾಗಿ ಅನ್ನಿಸ್ತು. ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮ ಚಾರ್ಲಿ ನೋಡಬೇಕಿತ್ತು ನೀವು. ಮತ್ತು ಚಾರ್ಲಿ ಅಪ್ಪನ ಜೊತೆ ಮಲ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಅವಳಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅಂತ. ಹಂಗೆ ನಮ್ಮ ಅಪ್ಪಂಗೂ ಜಾಸ್ತಿ ಇಷ್ಟ. ಅದಕ್ಕೋಸ್ಕರ ಅವಳನ್ನ ಕೂರಿಸ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೋತಾ ಇತ್ತು. ಅದೇ ಗ್ಯಾಪಲ್ಲಿ ನಾನು ಮಾಡ್ಕೊಬಿಟ್ಟೆ. ಇದಾಗಿತ್ತು ನನ್ನ 10th ಮಿನಿ ವ್ಲಾಗ್. ಇಷ್ಟ ಆಗಿರೋ ದಯವಿಟ್ಟು ಫಾಲೋ ಮಾಡಿ.